ಸರ್ಕಾರದ ಬೊಕ್ಕಸವನ್ನ ತುಂಬಿಸೋಕೆ ರಾಜ್ಯ ಸರ್ಕಾರ ಎಡವಟ್ಟಿನ ಹೆಜ್ಜೆಯನ್ನ ಇಡ್ತಾ ಇದೆಯಾ? ಈ ಅನುಮಾನ ಮೂಡೋಕೆ ಕಾರಣ ನಗರಾಭಿವೃದ್ಧಿ ಇಲಾಖೆ ತನ್ನ ಖಜಾನೆಯನ್ನ ತುಂಬಿಸೋಕೆ ಮಾಡಿರುವಂತಹ ಪ್ಲಾನ್. ನಿರ್ಮಾಣವಾಗಿರುವಂತಹ ಕಟ್ಟಡಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ. ಆದ್ರೂ ಹೆಚ್ಚಿನ ಫ್ಲೋರ್ ನಿರ್ಮಾಣಕ್ಕೆ ಅನುಮತಿಯನ್ನ ನೀಡೋಕೆ ನಗರಾಭಿವೃದ್ಧಿ ಇಲಾಖೆ ಪ್ಲಾನ್ ಮಾಡ್ಕೊಂಡಿದೆಯಂತೆ. ಅವೈಜ್ಞಾನಿಕ ಪ್ರೀಮಿಯಂ FAR ನೀತಿ ಜಾರಿಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ಎಡವಟ್ಟನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ವಕೀಲ ಪ್ರಶಾಂತ್ ಮಿರ್ಲೆ ಅವರು ಹೈಕೋರ್ಟ್ನಲ್ಲಿ ಈ ವಿಚಾರವಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ದಾಖಲು ಮಾಡಿದ್ದಾರೆ. ನಿರ್ಮಾಣವಾಗಿರುವಂತಹ ಕಟ್ಟಡಗಳಿಗೆ ಮತ್ತೆ ಮೇಲ್ಭಾಗದಲ್ಲಿ ಫ್ಲೋರ್ ಅನ್ನ ನಿರ್ಮಿಸೋಕೆ ನೀವು ಅನುಮತಿಯನ್ನ ಕೊಡ್ತಾ ಇರೋದು, ಇದರಿಂದ ಕಂಪ್ಲೀಟ್ ಎಡವಟ್ಟಾಗ್ಬಿಡುತ್ತೆ. ಮೂಲ ಸೌಕರ್ಯವನ್ನ ಒದಗಿಸುವುದಕ್ಕೆ ಸಾಧ್ಯವಾಗೋದಿಲ್ಲ. ನಗರಾಭಿವೃದ್ಧಿ ಇಲಾಖೆಯ ಬೊಕ್ಕಸವನ್ನ ತುಂಬಿಸೋಕೆ ತೆಗೆದುಕೊಳ್ತಾ ಇರುವಂತಹ ಈ ನಿರ್ಧಾರ ಅಥವಾ ಜಾರಿಗೆ ತರ್ತಾ ಇರುವಂತಹ ಈ ಯೋಜನೆಯಿಂದ ಮುಂದಿನ ದಿನಗಳಲ್ಲಿ ನಗರಕ್ಕೆ ದೊಡ್ಡದಾದಂತಹ ಹೊಡೆತ ಬಿಡುತ್ತೆ ಅನ್ನೋದು ಪ್ರಶಾಂತ್ ಮಿರ್ಲೆಯವರ ಆರೋಪ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, PAL ಸಲ್ಲಿಕೆಯಾಗಿದೆ ಹೈಕೋರ್ಟ್ಗೆ, ಬಟ್ ವಕೀಲ ಪ್ರಶಾಂತ್ ಮಿರ್ಲೆ ಅವರು ಮಾಡ್ತಾ ಇರುವಂತಹ ಆರೋಪ ಏನು? ಯಾವ ರೀತಿ ಮುಂದಿನ ದಿನಗಳಲ್ಲಿ ಈ ಯೋಜನೆಯಿಂದ ಬೆಂಗಳೂರು ನಗರಕ್ಕೆ ಸಮಸ್ಯೆ ಆಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ? ವಿದ್ಯಾಶ್ರೀ ಪ್ರೀಮಿಯಂ FAR ಜಾರಿ ಮಾಡೋದ್ರಿಂದಾಗಿ ಹೊಸದಾಗಿ ಮತ್ತೆ 60% ಅಡಿಷನಲ್ ಆಗಿ ನಿರ್ಮಾಣ ಆಗಿರುವಂತಹ ಕಟ್ಟಡಗಳ ಮೇಲೆ ಹೊಸದಾಗಿ ಕಟ್ಟಡವನ್ನ ನಿರ್ಮಾಣ ಮಾಡಲಿಕ್ಕೆ ನಗರಾಭಿವೃದ್ಧಿ ಇಲಾಖೆ ಅನುಮತಿಯನ್ನ ಕೊಡ್ತಿರುವಂತದ್ದು. ಹೊಸದಾಗಿ ಜಾರಿ ಮಾಡಿರುವಂತಹ ಪ್ರೀಮಿಯಂ FAR ಅಂದ್ರೆ ಫ್ಲೋರ್ ಏರಿಯಾ ರೇಷಿಯೋ ಅಂತ ಹೇಳ್ತಾರೆ. ಈಗ ಆಲ್ರೆಡಿ ಉದಾಹರಣೆಗೆ 3 ಫ್ಲೋರ್ ನಿರ್ಮಾಣ ಕಟ್ಟಡ ಆಗಿದೆ, ಅದ್ರ ಮೇಲೆ ಮತ್ತೆ ಅಡಿಷನಲ್ ಆಗಿ ಕಟ್ಟಡಗಳನ್ನ ನಿರ್ಮಾಣ ಮಾಡಬಹುದು. ಜೊತೆಗೆ ಆಯಾ ಏರಿಯಾದ ಅನುಸಾರವಾಗಿ SR ವ್ಯಾಲ್ಯೂ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆ ಜಾಗದ ವಿಸ್ತೀರ್ಣದ 60% ಪ್ರೀಮಿಯಂ ಅನ್ನ ನಗರಾಭಿವೃದ್ಧಿ ಇಲಾಖೆ ಕಟ್ಟಿದ್ರೆ, ಅಂದ್ರೆ ಉದಾಹರಣೆಗೆ ಹೇಳುವಂತದ್ದಾದ್ರೆ ಇವಾಗ 1200 ಸ್ಕ್ವೇರ್ ಫೀಟ್ ನಲ್ಲಿ 30-40 ಸೈಟ್ ನಲ್ಲಿ 2 ಫ್ಲೋರ್ ಮನೆ ಕಟ್ಟಿದ್ರೆ 1200 ಸ್ಕ್ವೇರ್ ಫೀಟ್ ಏನಿರುತ್ತೆ ಅದರ 60% ಅಂತ ಹೇಳಿದ್ರೆ 900 ಸ್ಕ್ವೇರ್ ಫೀಟ್ ಅನ್ನ ಮತ್ತೆ ಅಡಿಷನಲ್ ಆಗಿ ಇನ್ನೊಂದು ಫ್ಲೋರ್ ಕಟ್ಕೊಳ್ಳಿಕ್ಕೆ ಈಗ ಆಲ್ರೆಡಿ ಮನೆ ಮಾಲೀಕರಿಗೆ ಅವಕಾಶವನ್ನ ಕೊಡ್ತಿರುವಂತದ್ದು. ಇದರಿಂದಾಗಿ ಗಲ್ಲಿ ರಸ್ತೆಗಳಲ್ಲಿ ಈಗ ಆಲ್ರೆಡಿ ನಿರ್ಮಾಣವಾಗಿರುವಂತಹ ದೊಡ್ಡ ಕಟ್ಟಡಗಳ ಮೇಲೆ ಮತ್ತೆ ಅಡಿಷನಲ್ ಆಗಿ ಏನಾದ್ರೂ ಇನ್ನೊಂದು ಫ್ಲೋರ್ ಅಥವಾ 2 ಫ್ಲೋರ್ ಕಟ್ಟಡಗಳು ನಿರ್ಮಾಣ ಆದ್ರೆ ಮತ್ತೆ ವಸತಿ ಸಂಖ್ಯೆ ಹೆಚ್ಚಾಗುತ್ತೆ. ಜನನಿ ಬಿಡ ಪ್ರದೇಶಗಳಲ್ಲಿ ಮತ್ತೆ ಜನಸಂಖ್ಯೆ ಹೆಚ್ಚಾಗುತ್ತೆ, ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾಗುತ್ತೆ. ಮಳೆ ಬಂದಂತ ಸಂದರ್ಭದಲ್ಲಿ ಮತ್ತೆ ಪಾರ್ಕಿಂಗ್ ಸಮಸ್ಯೆ ಆಗೋದು ಒಂದ್ ಕಡೆ ಆದ್ರೆ, ವಿದ್ಯುತ್ ಸಂಪರ್ಕ ಸೇರಿ ನೀರು ಮೂಲಭೂತ ಸೌಕರ್ಯಗಳ ಕೊರತೆ ಒಂದ್ ಕಡೆ ಆಗುತ್ತೆ. ಮತ್ತೊಂದ್ ಕಡೆ ಈಗ ಆಲ್ರೆಡಿ ನಗರದಲ್ಲಿ ಸಾವಿರಾರು ಅನಧಿಕೃತ ಕಟ್ಟಡಗಳಿವೆ. ಇವೆಲ್ಲವೂ ಕೂಡ ಸಕ್ರಮವನ್ನ ಮಾಡ್ಲಿಕ್ಕೂ ಕೂಡ ಸಹಕಾರ ಆಗುತ್ತೆ. ಒಂದ್ ವೇಳೆ ಪ್ರೀಮಿಯಂ FAR ಏನಾದ್ರೂ ಸಂಪೂರ್ಣವಾಗಿ ಜಾರಿ ಆದಂತ ಸಂದರ್ಭದಲ್ಲಿ ಅಕ್ರಮವಾಗಿ ಏನ್ ಕಟ್ಟಡವನ್ನ ನಿರ್ಮಾಣವನ್ನ ಮಾಡಿರ್ತಾರೆ ಅದಕ್ಕೆ ಕೊಟ್ಟಿರುವಂತಹ ಡೆಮಾಲಿಷನ್ ಆರ್ಡರ್ಗಳೇನಿದೆ ಅವೆಲ್ಲವೂ ಕೂಡ ಸ್ಟೇ ಆಗುತ್ತೆ. ಈಗ ಆಲ್ರೆಡಿ ಸರ್ಕಾರ ಪ್ರೀಮಿಯಂ FAR ಅನ್ನ ಜಾರಿ ಮಾಡಿದೆ. 60% ಪ್ರೀಮಿಯಂ ಅನ್ನ ಕಟ್ಟಿ ಹೊಸದಾಗಿ ಅಡಿಷನಲ್ ಆಗಿ ಕಟ್ಟಡಗಳನ್ನ ಕಟ್ಬಹುದು ಅಂತ ಹೇಳಿ ಸರ್ಕಾರನೇ ಹೊಸದಾದಂತ ಯೋಜನೆಯನ್ನ ಜಾರಿಗೆ ತಂದಿದೆ. ಹೀಗಾಗಿ ಅಕ್ರಮವಾಗಿ ಏನ್ ಅಡಿಷನಲ್ ಆಗಿ ಫ್ಲೋರ್ ಗಳನ್ನ ಕಟ್ಟಿರ್ತಾರೆ, ಅಂದ್ರೆ ಮನೆಯನ್ನ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ G+3 ಅಂತ ಹೇಳಿ ಪರ್ಮಿಷನ್ ತಗೊಂಡು ಅವ್ರೇನಾದ್ರೂ 4 ಅಂತಸ್ತಿಗಿಂತ ಹೆಚ್ಚಿನದಾಗಿ ಕೆಲವೊಂದ್ ಕಡೆ 5 ಫ್ಲೋರ್ 6 ಫ್ಲೋರ್ ಯಾರೆಲ್ಲ ಕಟ್ಟಿರ್ತಾರೆ ಅವರು ಕೂಡ ಪ್ರೀಮಿಯಂ FAR ಅಡಿಯಲ್ಲಿ ಅಕ್ರಮವಾಗಿ ಕಟ್ಟಂತ ಕಟ್ಟಡಗಳನ್ನ ಸಕ್ರಮ ಮಾಡ್ಕೋಬಹುದು. ಇದು ಒಂದ್ ಕಡೆ ಬಿಲ್ಡರ್ಸ್ ಗಳ ಲಾಬಿಗೆ ಸರ್ಕಾರ ಮಂಡಿದೆ, ಮತ್ತೊಂದ್ ಕಡೆ ಸರ್ಕಾರ ಪ್ರೀಮಿಯಂ FAR ಹೆಸರಲ್ಲಿ ಹಣವನ್ನ ಮಾಡ್ಲಿಕ್ಕೆ ಹೊರಟಿದೆ. ಜೊತೆಗೆ ಇದರಿಂದಾಗಿ ಮೂಲಭೂತ ಸಮಸ್ಯೆಗಳು ಹೆಚ್ಚಾಗುತ್ತೆ. ಒಂದ್ ಕಡೆ ನೀರು ವಿದ್ಯುತ್ ಸಂಪರ್ಕ ಸೇರಿದಂತೆ ಪಾರ್ಕಿಂಗ್ ನ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಹೆಚ್ಚಾಗುತ್ತೆ ಅಂತ ಹೇಳಿ ವಕೀಲ ಪ್ರಶಾಂತ್ ಮಿರ್ಲೆ ಅವರು ಹೈಕೋರ್ಟ್ಗೆ PAL ಅನ್ನ ಸಲ್ಲಿಕೆಯನ್ನು ಮಾಡಿರುವಂತದ್ದು. ವಿದೇಶಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.